ನಮಸ್ಕಾರ ಎಲ್ಲರಿಗೂ ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ಉತ್ತರ ಕರ್ನಾಟಕದ ಒಂದು ಆರೋಗ್ಯಕರವಾದಂಥ ಒಂದು ವಿಶೇಷ ತಿಂಡಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಬೆಳಗಿನ ತಿಂಡಿಗೆ ಮಾಡ್ಕೊಳ್ಬೋದು. ಅದು ಯಾವುದಂದರೆ ಮೆಂತ್ಯ ಸೊಪ್ಪಿನ ತಾಲಿಪಟ್ಟು. ಈ ತಾಲಿಪಟ್ಟನ್ನು ನೀವು ಡಯಟ್ ಮಾಡ್ತಿರೋರು ಕೂಡ ಮಾಡ್ಕೊಂಬಿಡ್ಬೋದು. ಯಾಕೆಂದರೆ ಇದರಲ್ಲಿ ತುಂಬ ಥರದ ತರಕಾರಿಗಳು ಮತ್ತು ಒಳ್ಳೊಳ್ಳೆ ಹಿಟ್ಟುಗಳನ್ನ ಹಾಕಿ ತುಂಬಾ ಸಾಫ್ಟಾಗಿ ರುಚಿಯಾಗಿ ಆರೋಗ್ಯಕರವಾಗಿ ಮಾಡಿ ತೋರಿಸಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಅಗಲವಾಗಿರೋ ಒಂದು ಬೌಲ್ನ ತೊಗೊಳ್ಳಿ. ಅದಕ್ಕೆ ನಾನು 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಅಕ್ಕಿ ಹಿಟ್ಟು 1 ಕಪ್ಪು. ಅದಾದ ನಂತರ 1 ಕಪ್ಪು ಸಿರಿಧಾನ್ಯದ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಸಿರಿಧಾನ್ಯದ ಹಿಟ್ಟಿಲ್ಲ ಅಂದರೆ 1 ಕಪ್ಪು ಜೋಳದ ಹಿಟ್ಟು ಕೂಡ ಹಾಕ್ಕೊಳ್ಬೋದು. ಹಾಗೆಯೇ ನಾನು ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು, ಬಜ್ಜಿ ಬೋಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು, ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ಒಂದು ದೊಡ್ಡ ಸೌತೆಕಾಯನ್ನು ಸಿಪ್ಪೆ ತೆಗೆದುಬಿಟ್ಟು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ಕೂಡ ಡಯಟಿಗೆ ಒಳ್ಳೆಯದು. ಹಾಗೆಯೇ 2 ಕ್ಯಾರೆಟ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ತುರಿದ್ಬಿಟ್ಟು. ಅದನ್ನು ಕೂಡ ತರಕಾರಿ ಎಷ್ಟು ಹಾಕ್ಕೊಳ್ತಿರೋಲ್ಲ ತಾಲಿಪಟ್ಟು ಅಷ್ಟು ರುಚಿಯಾಗುತ್ತೆ. ಇದ್ರ ಬದಲು ಬೇರೆ ತರಕಾರಿ ಕೂಡ ನೀವು ಸೇರಿಸ್ಕೊಳ್ಬೋದು. ಮೆಂತ್ಯ ಸೊಪ್ಪಂತೂ ನಾನು 1 ಕಪ್ ಅಂದರೆ 1 ಕಂತೆ ಪೂರ್ತಿ ಚೆನ್ನಾಗಿ ಸೋಸಿ ಕತ್ತರಿಸಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ರುಚಿಗೆ ತಕ್ಕ ಹಾಗೆ 1.5 ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚ ಅರಿಶಿನ, ಒಂದು ಅರ್ಧ ಚಮಚ ಜೀರಿಗೆ ಪುಡಿ ಹಾಕೊಳ್ಳೋಣ. 1 ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ 1 ಚಮಚದಷ್ಟು. ಮತ್ತು 1 ಚಮಚದಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ತಾಲಿಪಟ್ಟಲ್ಲಿ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ. ಇದಕ್ಕೊಂದು ಮಸಾಲ ಪೇಸ್ಟ್ ತಯಾರಿಸ್ಕೊಳ್ಬೇಕು. ಹಾಗಾಗಿ ನಾನು ಈ ಎಲ್ಲ ಪದಾರ್ಥ ತೊಗೊಂಡಿದ್ದೀನಿ. ಶುಂಠಿ, 1 ಇಂಚಷ್ಟು ಶುಂಠಿ, 1 ಚಮಚದಷ್ಟು ಬೆಳ್ಳುಳ್ಳಿ, ರುಚಿಗೆ ತಕ್ಕ ಹಾಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ 1 ಚಮಚ ಜೀರಿಗೆನ ಕೂಡ ಹಾಕ್ಕೊಂಡಿದ್ದೀನಿ. ಜೀರಿಗೆ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಷ್ಟು ತಾಲಿಪಟ್ಟಿಗೆ ರುಚಿ. ಹಾಗಾಗಿ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ, ಇದರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋ ಅಂಥದ್ದು ಚೆನ್ನಾಗಿ ತೊಳೆದು ಹಾಕ್ಕೊಳ್ಳಿ. ಈ ರೀತಿಯಾಗಿ ನಾವು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿನೇ ರುಬ್ಕೊಳ್ಳಿ, ನಡೆಯುತ್ತೆ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡ ನಂತರ ಇದನ್ನು ತಾಲಿಪಟ್ಟಿಗೆ ಹಾಗೆ ಪೇಸ್ಟ್ ಹಾಕಿಬಿಟ್ರೆ ಎಲ್ಲ ಕಡೆ ಮಿಕ್ಸ್ ಆಗೋದಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ 1 ಕಪ್ನ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಹಾಕ್ಕೊಳ್ತೀನಿ. ಆಗ ಚೆನ್ನಾಗಿ ಅದನ್ನು ನಾದ್ಕೊಳ್ಳೋದಕ್ಕೆ ಕೂಡ ಸಹಾಯ ಆಗುತ್ತೆ. ನೀರು ಬೇಕಾದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮಿಕ್ಸರ್ ಜಾರ್ನ ತೊಳ್ಕೊಂಡು ಆಗ ಪೂರ್ತಿ ಮಸಾಲೆ ನೀವು ಹಿಟ್ಟಿಗೆ ಹಾಕ್ಕೊಳ್ಬೋದು. ಈಗ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ನಾರ್ಮಲಾಗಿ ನೀವು ಚಪಾತಿ ಹಿಟ್ಟು ಯಾವ ಹದಕ್ಕೆ ನಾದ್ಕೊಳ್ತೀರಲ್ಲ ಅದೇ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತುಂಬ ನಾದೋದೆಲ್ಲ ಬೇಡ. ಚೆನ್ನಾಗಿ ನೀರು ಎಷ್ಟು ಬೇಕೋ, ನೀರು ಎಕ್ಸ್ಟ್ರಾ ಬೇಕಂದರೆ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಯಾವ ಹದಕ್ಕೆ ಹಿಟ್ಟಿರಬೇಕಂದ್ರೆ ನೋಡಿ, ಈ ಥರ ರೊಟ್ಟಿ ಹಿಟ್ಟಿರುತ್ತಲ್ಲ ಆ ಥರ ಹದಕ್ಕೆ ಇರಬೇಕು. ನೋಡಿ, ಇಷ್ಟು ಸಾಫ್ಟಾಗಿದ್ದರೆ ಸಾಕಾಗುತ್ತೆ. ನಮಗೆ ತಾಲಿಪಟ್ಟನ್ನು ತಟ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಈಗ ಹಿಟ್ಟು ತಯಾರಾಗಿದೆ. ತಾಲಿಪಟ್ಟನ್ನು ಯಾವ ರೀತಿಯಾಗಿ ತಟ್ಕೊಳ್ಳೋದಂತ ತೋರಿಸ್ತೀನಿ ನೋಡಿ. ಒಂದು ಸಿಲಿಕಾನ್ ಶೀಟ್ ಅಥವಾ ಬಟರ್ ಪೇಪರ್ ಅಂತಾರೆ, ಹೋಳಿಗೆ ಕವರ್ ಅಂತ ಇರುತ್ತಲ್ಲ, ಅದನ್ನು ತೊಗೊಳ್ಬೇಕಾಗುತ್ತೆ. ಇದಕ್ಕೆ ಮೊದಲಿಗೆ ಚೆನ್ನಾಗಿ ನಾವು ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆ ಹಚ್ಕೊಂಡ ನಂತರ ನಿಮಗೆ ಎಷ್ಟು ದೊಡ್ಡ ಸೈಜಿನ ತಾಲಿಪಟ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಳ್ಳಿ. ನೋಡಿ, ನಾನು ಇಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ನಿಧಾನವಾಗಿ ತಟ್ಕೊಳ್ತಾ ಹೋಗಬೇಕು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ತಟ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಬರುತ್ತೆ. ನಿಮ್ಗೆ ಈ ಥರ ತಟ್ಟೋದಕ್ಕೆ ಇಷ್ಟ ಇಲ್ಲ ಅಂದರೆ ಹಸಿ ಬಟ್ಟೆ ಮೇಲೆ ಕೂಡ ಬಟ್ಟೆನ ಕ್ಲೀನಾಗಿ ಹಸಿ ಮಾಡಿಬಿಟ್ಟು ಹಿಟ್ಟು ತೊಗೊಂಡು ಕೈಗೆ ನೀರು ಹಚ್ಕೊಂಡು ಕೂಡ ತಟ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದು ಕೂಡ ಸಾಂಪ್ರದಾಯಿಕವಾಗಿ ಮಾಡುವಂಥ ಪದ್ಧತಿ. ನಾನಂತೂ ಇತ್ತೀಚೆಗೆ ಹೀಗೆ ಹೋಳಿಗೆ ಕವರ್ ಮೇಲೆ ನಾನು ಮಾಡ್ಕೊಂಡ್ಬಿಡ್ತೀನಿ. ಮಧ್ಯದಲ್ಲಿ ಒಂದು ಈ ರೀತಿಯಾಗಿ ಸಣ್ಣದಾಗಿ ಒಂದು ತೂತನ್ನು ಮಾಡ್ಕೊಳ್ಳಿ. ಯಾಕೆಂದರೆ ಎಲ್ಲ ಕಡೆ ಗರಿಗರಿಯಾಗಿ ಬೇಯುತ್ತೆ. ಹಾಗಾಗಿ ಈಗ ತವಾನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಲೈಟಾಗಿ ಮೊದಲನೇ ತಾಲಿಪಟ್ಟಿಗೆ ಮಾತ್ರ ಎಣ್ಣೆ ಹಾಕ್ಕೊಳ್ಳಿ, ಆಮೇಲೆ ಹಚ್ಕೊಳ್ಳೋದು ಬೇಡ. ಈಗ ತವಾ ಬಿಸಿ ಆಗಿದೆ. ಈಗ ನಾನು ತಾಲಿಪಟ್ಟೆನ ಯಾವ ರೀತಿಯಾಗಿ ಹಾಕೊಳ್ಳೋದು ತೋರಿಸ್ತೀನಿ ನೋಡಿ. ಅದ್ರ ಮೇಲೆ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಂಬಿಡಿ. ಅದಾದ ನಂತರ ಒಂದು ಚುಂಚಕದ ಸಹಾಯದಿಂದ ಒಂದು ಸಲ ಪ್ರೆಸ್ ಮಾಡ್ಕೊಳ್ಳಿ. ಆದಮೇಲೆ ನಿಧಾನವಾಗಿ ಈ ಸಿಲಿಕಾನ್ ಶೀಟ್ನ ಎತ್ಬಿಟ್ರೆ ಆಗೋಯ್ತು. ಮಧ್ಯೆ ಸ್ವಲ್ಪ ಹರಿದ್ರೆ ಚುಂಚಕದಿಂದ ಸ್ವಲ್ಪ ಬಿಡಿಸ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಇದನ್ನು 2-3 ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ ಒಂದೇ ಸೈಡ್ಗೆ. ಅದಾದ ನಂತರ ಇನ್ನೊಂದು ಸೈಡ್ಗೆ ನಿಧಾನವಾಗಿ ತಿರುಗಿಸ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ತೆಳ್ಳಗೆ ಬರುತ್ತೆ ಅಂತ. ಚೆನ್ನಾಗಿ ಕೆಂಪಗೆ ಬೇಯಿಸ್ಕೊಳ್ಳಿ. ಗರಿಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಎಷ್ಟು ಕೆಂಪಗೆ ಬೇಯಿಸ್ಕೊಳ್ತೀರಲ್ಲ ತಾಲಿಪಟ್ಟಿನ ರುಚಿ ಅಷ್ಟು ಚೆನ್ನಾಗಿರುತ್ತೆ. ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಸ್ವರ್ಗ ಅಂತಲೇ ಹೇಳ್ಬೋದು. ನೋಡಿ, ಇನ್ನೊಂದು ತಾಲಿಪಟ್ಟನ್ನು ಕೂಡ ಹಾಕಿ ತೋರಿಸ್ತೀನಿ. ಸಿಲಿಕಾನ್ ಶೀಟ್ನ ಹಾಕಿ ಒಂದು ಸಲ ಚುಂಚಕದಿಂದ ಪ್ರೆಸ್ ಮಾಡ್ಕೊಳ್ಳಿ. ಅದಾದ ನಂತರ ನಿಧಾನವಾಗಿ ಸಿಲಿಕಾನ್ ಶೀಟ್ನ ತೆಗೆದುಬಿಟ್ರೆ ತಾಲಿಪಟ್ಟು ಕ್ಲೀನಾಗಿ ತವ ಮೇಲೆ
ಬರುತ್ತೆ. ಅದಾದ ನಂತರ 2-3 ನಿಮಿಷ ಚೆನ್ನಾಗಿ ಎರಡು ಸೈಡ್ಗೂ ಬೇಯಿಸ್ಕೊಳ್ಳಿ. ಇದೇ ಥರ ಎಲ್ಲ ತಾಲಿಪಟ್ಗಳು ಒಂದಾದ್ಮೇಲೊಂದು ಸೂಪರಾಗಿ ಬರುತ್ತೆ. ನಿಜವಾಗ್ಲೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಡಯಟ್ ಮಾಡೋರಂತೂ ಒಂದು ತಾಲಿಪಟ್ಟು ತಿಂದುಬಿಟ್ರೆ ಸಾಕು, ಹೊಟ್ಟೆ ತುಂಬೋಗುತ್ತೆ. ನೀವು ಡಯಟ್ ಏನೂ ಮಾಡ್ತಿಲ್ಲ ಅಂದರೆ ಆರಾಮವಾಗಿ 2 ತಿನ್ನೋ ಜಾಗದಲ್ಲಿ 3-4 ಕೂಡ ತಿನ್ಬಿಡ್ಬೋದು. ತುಪ್ಪ ಹಚ್ಕೊಂಡು ಸೈಡಿಗೆ ಮೊಸರು ಅಥವಾ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಸೂಪರ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಉತ್ತರ ಕರ್ನಾಟಕದಂತೂ ಪ್ರತಿ ಮನೆಗಳಲ್ಲೂ ಈ ತಾಲಿಪಟ್ಟನ್ನ ಮಾಡ್ತಾನೆ ಇರ್ತಾರೆ. ಆದರೆ ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಪ್ರತಿ ವಾರ ತಿಂಡಿಗೆ ಇದನ್ನೇ ಮಾಡ್ತೀರಾ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೇಲಂತೂ ಇದು ಎಲ್ಲರಿಗೂ ನೆಚ್ಚಿನ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಇವತ್ತಿನ ನಾನು ತೋರಿಸಿರೋಂಥ ಈ ಮೆಂತ್ಯ ಸೊಪ್ಪಿನ ತಾಲಿಪಟ್ಟು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೂ ಕೂಡ ಈ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.